ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ಶಿಕ್ಷಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಫೈಸಲ್ ಖಾನ್ ಅಂದರೆ ಖಾನ್ ಸರ್ ಅವರ ಜೀವನದ ಸಂಪೂರ್ಣವಾಗಿರ್ತಕ್ಕಂಥ ಕಥೆಯನ್ನು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಹೇಗೆ ಒಬ್ಬ ಮಧ್ಯಮ ವರ್ಗದ ಹುಡುಗ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನವನ್ನು ಬದಲಿಸುವಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಶಿಕ್ಷಕರಾದರು ಅನ್ನೋದನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಎಷ್ಟೋ ವರ್ಷಗಳಿಂದ ಹೇಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ, ಅವರ ಯಶಸ್ಸಿನ ಗುಟ್ಟೇನು ಅನ್ನೋದನ್ನು ನಾವು ಈ ಸಂಚಿಕೆಯ ಉದ್ದಗಲಕ್ಕೂ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋ ನೋಡಿ. ಈ ವಿಡಿಯೋದಿಂದ ನಿಮ್ಮ ಜೀವನಕ್ಕೂ ಕೂಡ ಒಂದಿಷ್ಟು ಪ್ರೇರಣಾದಾಯಕವಾಗಿರ್ತಕ್ಕಂಥ ಅಂಶ ಸಿಗ್ತದೆ ಅನ್ನುವಂತಹ ಭರವಸೆಯೊಂದಿಗೆ ಇವತ್ತಿನ ವಿಡಿಯೋನ ಪ್ರಾರಂಭಿಸ್ತೀನಿ. ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಅನ್ನು ಕೊಟ್ಟಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೈರ್ ಆಗಿರ್ತಕ್ಕಂತಹ ಕಥೆಗಳನ್ನು, ಇನ್ಸ್ಪೈರ್ ಆಗುವಂತಹ ಸ್ಟೋರಿಗಳನ್ನು ನಾನು ನಿಮ್ಮೊಂದಿಗೆ ತೆರೆದಿಡುವಂತಹ ಕೆಲಸವನ್ನು ಮಾಡ್ತಾ ಬರ್ತೇನೆ. ಸೊ ಮತ್ತೆ ಆಗ್ತದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತೇಳಿ ಹೇಳ್ತಾ ಬನ್ನಿ ಇವತ್ತಿನ ನೋಡೋಣ, ಸ್ಟಾರ್ಟ್ ಮಾಡೋಣ. ಖಾನ್ ಸರ್ ಅವರ ಮೂಲ ಹೆಸರು ಫೈಸಲ್ ಖಾನ್. ಇವರು ಉತ್ತರ ಪ್ರದೇಶದ ಡಿಯೋರಿಯೋ ಜಿಲ್ಲೆಯಲ್ಲಿ ಮಧ್ಯ ಕುಟುಂಬವೊಂದರಲ್ಲಿ ಜನಿಸ್ತಾರೆ. ಇವರೇ ಹೇಳಿಕೊಂಡಿರುವ ಹಾಗೆ ಇವರ ಕುಟುಂಬ ಅಷ್ಟು ಬಲಶಾಲಿಯಾಗಿರ್ತಕ್ಕಂತಹ ಕುಟುಂಬ ಏನು ಆಗಿರಲಿಲ್ಲ. ಆರ್ಥಿಕವಾಗಿ ಆಗಿರಬಹುದು, ಸದೃಢವಾಗಿ ಆಗಿರಬಹುದು, ಇವರ ಕುಟುಂಬದಲ್ಲಿ ಅಷ್ಟೇನೂ ಕೂಡ ಹೇಳಿಕೊಳ್ಳುವ ಮಟ್ಟಿಗೆ ಏನೂ ಕೂಡ ಇರಲಿಲ್ಲ. ಬಾಲ್ಯದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ನಂತರದಲ್ಲಿ ಇವರೇ ಒಂದು ಮಾಧ್ಯಮದಲ್ಲಿ ಹೇಳಿಕೊಂಡಿರುವ ಹಾಗೆ ಶಿಕ್ಷಣಕ್ಕಾಗಿ ಮತ್ತು ಪುಸ್ತಕಕ್ಕಾಗಿ ಇವರು ಅನಿವಾರ್ಯವಾಗಿ ತಮ್ಮ ಕುಟುಂಬದಿಂದ ದೂರ ಇರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು ಅಂತ. ಇನ್ನು ಖಾನ್ ಸರ್ ಅವರ ತಂದೆ ವಿವಿಧ ಸಂಸ್ಥೆಗಳಿಗೆ, ವಿವಿಧ ಸ್ಥಳಗಳಿಗೆ ಕೆಲಸಕ್ಕಾಗಿ ಹೋಗ್ತಾ ಇದ್ರು. ಇನ್ನು ಅವರ ತಾಯಿ ಮನೆ ಕೆಲಸವನ್ನು ಮಾಡ್ಕೊಳ್ತಾ ಮನೆಯಲ್ಲಿದ್ದರು. ಖಾನ್ ಸರ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಉತ್ತರ ಪ್ರದೇಶದಲ್ಲಿ ಪೂರ್ಣಗೊಳಿಸ್ತಾರೆ. ತದನಂತರದಲ್ಲಿ ಇವರು ಅಲಹಾಬಾದ್ನಲ್ಲಿ ಪದವಿ ಮತ್ತು ಭೂಗೋಳಶಾಸ್ತ್ರದಲ್ಲಿ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೀತಾರೆ. ಬಹಳಷ್ಟು ಜನರಿಗೆ ತಿಳಿದಿರಲಿಕ್ಕಿಲ್ಲ, ಖಾನ್ ಸರ್ ಅವರ ಮೂಲತಃ ಶಿಕ್ಷಕರಾಗಬೇಕು ಎನ್ನುವಂತಹ ಕನಸು ಏನೂ ಕೂಡ ಇರಲಿಲ್ಲ. ಇವರ ದೊಡ್ಡ ಕನಸು ಏನಾಗಿತ್ತು ಅಂತಂದರೆ ಭಾರತೀಯ ಸೇನೆಗೆ ಸೇರುವುದೇ ಇವರ ದೊಡ್ಡ ಕನಸಾಗಿತ್ತು. ಅವರು NDA ಪರೀಕ್ಷೆಯ ಲಿಖಿತ ಹಂತದಲ್ಲಿ ಪಾಸ್ ಆಗ್ತಾರೆ, ಆದರೆ ದೈಹಿಕ ಪರೀಕ್ಷೆಯ ಹಂತದಲ್ಲಿ ಫೇಲ್ ಆಗ್ತಾರೆ ಅನ್ನುವಂಥದ್ದು ವರದಿಗಳು ತಿಳಿಸ್ತದೆ. ಅವರ ಕನಸು ನೆರವೇರದೇ ಇದ್ದರೂ ಕೂಡ, ಅವರ ದಾರಿ ಆಗ ನಿಂತ್ಕೊಂಡ್ರೂ ಕೂಡ ಅವರು ಎದೆಗುಂದದೆ ಮತ್ತೊಂದು ದಾರಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದೇ ಶಿಕ್ಷಣ ಅನ್ನುವಂಥದ್ದು. ಅವರು ಮೊದಲನೇದಾಗಿ ಶಿಕ್ಷಕರಾಗಿ ಹೇಗೆ ಆಯ್ಕೆಯಾಗ್ತಾರೆ, ಹೇಗೆ ತಮ್ಮ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭಿಸ್ತಾರೆ ಅನ್ನೋದನ್ನು ನಾವು ನೋಡೋದಾಯಿತು ಅಂತಂದರೆ, ಅಲಹಾಬಾದ್ನಿಂದ ಪಟ್ನಾಗೆ ಎಂಟ್ರಿ ಕೊಡ್ತಾರೆ. ಪಟ್ನಾಗೆ ಬಂದ ನಂತರದಲ್ಲಿ ಸಣ್ಣ ಪುಟ್ಟ ಕೋಚಿಂಗ್ ಸೆಂಟರ್ಗಳಲ್ಲಿ ಬೋಧನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರಂಭದಲ್ಲಿ ಇವರಿಗೆ ಒಂದೇ ಒಂದು ತರಗತಿ ಸಿಗ್ತಾ ಇತ್ತು. ಆ ಒಂದೇ ಒಂದು ತರಗತಿಗಳಲ್ಲಿ ಪಾಠವನ್ನು ಮಾಡ್ತಾ ಇದ್ರು. ಕಠಿಣವಾಗಿರ್ತಕ್ಕಂತಹ ವಿಚಾರವನ್ನು ಅತಿ ಸರಳ ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ, ವಿದ್ಯಾರ್ಥಿಗಳ ಮನ ಮುಟ್ಟುವ ರೀತಿಯಲ್ಲಿ ಹೇಳುವಂತಹ ಸಾಮರ್ಥ್ಯವನ್ನು ಖಾನ್ ಸರ್ ಅವರು ಹೊಂದಿದ್ರು. ಎಂತಹ ಕಠಿಣವಾಗಿರ್ತಕ್ಕಂತಹ ವಿಷಯವಾದರೂ ಕೂಡ ಅದನ್ನು ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ ಅತಿ ಸರಳವಾಗಿ, ಸುಲಲಿತವಾಗಿ ಹೇಳುವ ರೀತಿಯಲ್ಲಿ, ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಇಷ್ಟವಾಗುವ ರೀತಿಯಲ್ಲಿ ಇವರು ಪಾಠವನ್ನು, ಪ್ರವಚನವನ್ನು ಮಾಡ್ತಾ ಇದ್ರು. ಹಾಗಾದರೆ ಇವರಿಗೆ ಖಾನ್ ಸರ್ ಎಂದು ಹೆಸರು ಹೇಗೆ ಬಂತು? ಆರಂಭದ ದಿನಗಳಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ಇವರು ಪಾಠವನ್ನು ಮಾಡ್ತಾ ಇರಬೇಕಾದ್ರೆ ಕೋಚಿಂಗ್ನವರಿಗೆ ಇವರ ಪೂರ್ಣವಾಗಿರ್ತಕ್ಕಂತಹ ಹೆಸರು ತಿಳಿಯದೆಯೇ ಇವರು ಖಾನ್ ಸರ್ ಎಂದು ಪ್ರಸಿದ್ಧಿಯಾದರು. ಎಲ್ಲರೂ ಕೂಡ ಖಾನ್ ಸರ್ ಎಂದು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತದನಂತರದಲ್ಲಿ ಇವರು ಅದೇ ಖಾನ್ ಸರ್ ಎಂಬ ಹೆಸರಿನಿಂದಲೇ ಪ್ರಸಿದ್ಧಿಯಾಗ್ತಾರೆ. ಇನ್ನು 2019ರಲ್ಲಿ ಯೂಟ್ಯೂಬ್ ಕ್ರಾಂತಿಯನ್ನೇ ಸ್ಟಾರ್ಟ್ ಮಾಡ್ತಾರೆ. ಇವರು ಒಂದು ಚಾನಲನ್ನು 2019ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಚಾನಲ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಇವರು ಸರಳವಾಗಿರ್ತಕ್ಕಂತಹ ವಿಚಾರಗಳನ್ನು, ಇವರು ಸರಳ ರೀತಿಯಲ್ಲಿ ಹೇಳುವಂತಹ ವಿಚಾರವನ್ನು ವಿದ್ಯಾರ್ಥಿಗಳು ಗ್ರಹಿಸಿಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂತಹ ಟಫ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ ಆದರೂ ಕೂಡ ಅದನ್ನು ವಿದ್ಯಾರ್ಥಿಯ ಮನಮುಟ್ಟುವಂತೆ ಸರಳ ರೀತಿಯಲ್ಲಿ, ಸುಲಲಿತವಾಗಿ ವಿದ್ಯಾರ್ಥಿಗಳು ಗ್ರಹಿಸಿಕೊಳ್ಳುವಿಕೆಯಲ್ಲಿ ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂತಹ ವಿಚಾರವನ್ನು, ತುಂಬಾ ಅರ್ಥಗರ್ಭಿತವಾಗಿ ಪಾಠವನ್ನು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಸೂಟಬಲ್ ಆಗಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಬರ್ತಾ ಇರ್ತಾರೆ. ಸೊ ಈ ಒಂದು ಅವರ ಪಾಠ ಮಾಡುವಿಕೆಯು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮೆಚ್ಚುಗೆ ಆಗ್ತದೆ. ನಂತರದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಇವರ ಪಾಠ ಬೋಧನೆಗಳನ್ನು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಖಾನ್ ಸರ್ ಅವರ ಯಶಸ್ಸಿನ ರಹಸ್ಯ ಏನು ಅನ್ನೋದನ್ನು ನಾವು ನೋಡೋದಾಯಿತು ಅಂತಂದರೆ ಕನ್ಸಿಸ್ಟೆನ್ಸಿ. ಎಷ್ಟೋ ವರ್ಷಗಳಿಂದ ತಾನು ಮಾಡ್ಕೊಂಡು ಬಂದಿರತಕ್ಕಂತಹ ಪಾಠವನ್ನಾಗಿರ್ಬೋದು, ತಾನು ಏನು ವಿದ್ಯಾರ್ಥಿಗಳಿಗೆ ಹೇಳಿಕೊಂಡು ಬರ್ತಾ ಇರತಕ್ಕಂಥ ವಿಚಾರಗಳನ್ನು ಮತ್ತಷ್ಟು ದೀರ್ಘಾವಧಿಯಲ್ಲಿ ಹೇಳ್ತಾ ಬರುವಂಥದ್ದಾಗಿರ್ಬೋದು, ಶಿಕ್ಷಣದ ಬಗ್ಗೆ ಇವರಿಗೆ ಇರ್ತಕ್ಕಂತಹ ಕಾಳಜಿಯಾಗಿರ್ಬೋದು, ಶಿಕ್ಷಣ ಪ್ರೇಮಿಯಾಗಿ ಶಿಕ್ಷಣವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ತಲುಪಿಸಬೇಕು, ಸರಳವಾಗಿ, ಸುಲಲಿತವಾಗಿ ಎಲ್ರಿಗೂ ಕೂಡ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ನಾನು ಪಾಠವನ್ನು ಮಾಡಬೇಕು ಅನ್ನುವಂತಹ ಒಂದು ಹಪಾಹಪಿ ಅನ್ನುವಂಥದ್ದು ಅವರನ್ನು ಈ ಸ್ಥಾನಕ್ಕೆ, ಅವರ ಯಶಸ್ಸಿಗೆ ಮೂಲ ದಾರಿ ಅಂತಂದರೆ ಬಹುಶಃ ತಪ್ಪಲಿಕ್ಕಿಲ್ಲ.
ಮೊದಲನೇದಾಗಿ ನಾವು ಅವರ ಯಶಸ್ಸನ್ನು ನಾವು ನೋಡೋದಾಯಿತು ಅಂತಂದರೆ ಶಿಸ್ತು. ಖಾನ್ ಸರ್ ಅವರು ಅವರೇ ಹೇಳಿರುವ ಹಾಗೆ ಯಶಸ್ಸು ಅನ್ನೋದು ಪ್ರತಿಭೆಯಿಂದ ಮಾತ್ರ ಬರೋದಿಲ್ಲ, ಅದು ನಾವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದಾಗ ಮಾತ್ರ ಯಶಸ್ಸು ಅನ್ನೋದು ನಮಗೆ ಸಿಗ್ತದೆ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ನಾವು ನೋಡೋದಾಯಿತು ಅಂತಂದರೆ ಸರಳವಾಗಿರ್ತಕ್ಕಂತಹ ಬೋಧನೆ. ಖಾನ್ ಸರ್ ಅವರಿಗೆ ಎಂತಹ ಪಾಠವನ್ನು ಕೊಟ್ಟರು ಕೂಡ, ಎಂತಹ ಡಿಫಿಕಲ್ಟ್ ಇರ್ತಕ್ಕಂತಹ ಪಾಠವನ್ನು ಕೊಟ್ಟರು ಕೂಡ ಅದನ್ನು ವಿದ್ಯಾರ್ಥಿಯ ಮನಮುಟ್ಟುವಂತೆ, ವಿದ್ಯಾರ್ಥಿಯ ಅಂತರಾಳಕ್ಕೆ ಮುಟ್ಟುವ ರೀತಿಯಲ್ಲಿ ಪಾಠವನ್ನು ಸರಳವಾಗಿ ಸುಲಲಿತವಾಗಿ ಎಲ್ರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಪಾಠವನ್ನು ಮಾಡ್ತಾ ಇದ್ರು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಮನಮೆಚ್ಚುವಂತೆ, ಎಲ್ಲ ವಿದ್ಯಾರ್ಥಿಗಳು ಅವರನ್ನು ಇಷ್ಟಪಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ರೀಸನ್ ಇದೆ. ಇನ್ನು ಮೂರನೇದಾಗಿ ನಾವು ನೋಡೋದಾಯಿತು ಅಂತಂದರೆ ವಿದ್ಯಾರ್ಥಿಗಳ ಮೇಲೆ ಕಾಳಜಿ. ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಅತಿಯಾದ ಕಾಳಜಿ ಇತ್ತು. ದುಬಾರಿ ಶಿಕ್ಷಣವನ್ನು ಅತಿ ಅಗ್ಗದ ದರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಅನ್ನುವಂಥದ್ದು ಅವರ ಕಾಳಜಿಯಾಗಿತ್ತು. ದಟ್ಸ್ ವೈ ಎಲ್ಲ ಸ್ಟೂಡೆಂಟ್ಗಳು ಅವರನ್ನು ಇಷ್ಟಪಡಲಿಕ್ಕೆ, ಲೈಕ್ ಮಾಡಲಿಕ್ಕೆ ಕಾರಣ. ನಾಲ್ಕನೇದಾಗಿ ನಾವು ನೋಡೋದಾಯಿತು ಅಂತಂದರೆ ಸೋಲಿನಿಂದ ಹೆದರೋದಲ್ಲ. ನೋಡಿ, ಅವರಿಗೆ ಸೇನೆಗೆ ಸೇರುವಂಥದ್ದು ಕನಸಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದಾಗಿ ಸೇನೆಗೆ ಸೇರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಎದೆಗುಂದದೆ ತನ್ನ ಶಿಕ್ಷಣವನ್ನು ಮುಂದುವರಿಸ್ತಾರೆ. ತನ್ನ ಶಿಕ್ಷಣವನ್ನು ಮುಂದುವರಿಸದಲ್ಲದೆ ಮತ್ತಷ್ಟು ಜನರಿಗೆ ಆ ಒಂದು ಶಿಕ್ಷಣವನ್ನು, ತಾನು ಕಲಿತಿರ್ತಕ್ಕಂತಹ ವಿದ್ಯೆಯನ್ನು ದಾರಿ ಎಳೆಯುವಂತಹ ಕೆಲಸವನ್ನು ಮಾಡ್ತಾರೆ. ದಟ್ಸ್ ವೈ ಖಾನ್ ಸರ್ ಅಂತಂದರೆ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು ಮಾತ್ರ ಅಲ್ಲ, ಅವರು ಒಬ್ಬ ದೇವರ ರೀತಿಯಲ್ಲಿ ಕಾಣ್ತಾರೆ. ಜೀವನದಲ್ಲಿ ನಾವು ಸಾಕಷ್ಟು ರೀತಿಯ ಕನಸುಗಳನ್ನು ಹೊತ್ತಿರ್ತೇವೆ, ಆದರೆ ಆ ಕನಸನ್ನು ಹೋಗುವಂತಹ ದಾರಿಯಲ್ಲಿ ಎಡವಿದ್ವಿ ಅಂತಂದರೆ ಆ ಕನಸುಗಳನ್ನು ಅಲ್ಲೇ ಬಿಟ್ಟು ನಾವು ಸುಮ್ಮನೆ ಮನೆಗೆ ಬಂದ್ಬಿಡ್ತೀವಿ. ಆದರೆ ಖಾನ್ ಸರ್ ಅವರು ಹಾಗೆ ಮಾಡಲಿಲ್ಲ. ತನಗೆ ಸೇನೆಗೆ ಸೇರುವಂತಹ ಒಂದು ಅವಕಾಶ ಸಿಗಲಿಲ್ಲ, ಆದರೂ ಕೂಡ ಅವರು ಎದೆಗುಂದದೆ ಮತ್ತೊಂದು ದಾರಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಹೀಗೆ ನಾವು ಕೂಡ ಒಂದು ಜೀವನದಲ್ಲಿ ಒಂದು ಕನಸನ್ನು ಕಂಡುಕೊಂಡಿರ್ತೀವಿ. ಆ ಕನಸನ್ನು ಈಡೇರಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ನಾವಿನ್ನೇನೋ ನಮ್ಮ ಜೀವನವೇ ಅಂತ್ಯವಾಯಿತು, ನಮ್ಮ ಜೀವನವೇ ಮುಗೀತು ಇಲ್ಲಿಗೆ ಅನ್ನೋ ರೀತಿಯಲ್ಲಿ ಯೋಚನೆಯನ್ನು ಮಾಡುತ್ತಾ ನಾವು ಮತ್ತೆ ಯಾವುದರ ಕಡೆಗೂ ಕೂಡ ಗಮನವನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಆ ಕೆಲಸವನ್ನು ಖಂಡಿತವಾಗಿಯೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ, ದೇವರು ಏನೇ ಒಂದು ಕೊಟ್ಟರು ಕೂಡ ಮೊದಲು ಪರೀಕ್ಷೆಯನ್ನು ಮಾಡ್ತಾನೆ. ಯಾರು ಆ ದಾರಿಯಲ್ಲಿ ನೀನು ಹೋಗಲಿಕ್ಕೆ ಆಗಲಿಲ್ಲ ಅಂತಂದಾಗ ಮತ್ತೊಂದು ದಾರಿ, ಅದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ದಾರಿ ನಿನಗೆ ಸಿಕ್ಕೇ ಸಿಗ್ತದೆ. ನೀನು ಯೋಚನೆಯನ್ನು ಮಾಡಬೇಕು. ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಾಗ ಜೀವನದಲ್ಲಿ ನೀನು ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಖಾನ್ ಸರ್ ಅವರ ಜೀವನವೂ ಕೂಡ ಇದೇ ರೀತಿಯಾಗಿ ಆಗಿದ್ದು, ಅವರು ಸೇನೆಗೆ ಸೇರುವಂತಹ ಕನಸೇನಾದರೂ ಈಡೇರಿದ್ದೇ ಆಗಿದ್ದ ಪಕ್ಷದಲ್ಲಿ ಇಂದು ಅವರು ಅಷ್ಟು ಮಟ್ಟದಲ್ಲಿ ಭಾರತದಾದ್ಯಂತ ಒಬ್ಬ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಕ ಅನ್ನೋ ರೀತಿಯಲ್ಲಿ ಜನ ಮೆಚ್ಚಿಕೊಳ್ಳುವ ರೀತಿಯಲ್ಲಿ ಅವರು ತಮ್ಮ ಹೆಸರನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ದಟ್ಸ್ ವೈ ದೇವರು ಏನೇ ಒಂದು ಕೊಡುವ ಮೊದಲು ನಮ್ಮನ್ನು ಅದರಿಂದ ಹಿಂದೆ ಸರಿಸಿದ್ದಾನೆ ಅಂತಂದರೆ ಆ ಕೆಲಸಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಕೆಲಸ ನಮ್ಮ ಜೀವನದಲ್ಲಿ ಸಿಗ್ತದೆ ಅನ್ನುವಂತಹ ಭರವಸೆಯನ್ನು ಇಟ್ಕೊಂಡು ನಾವು ಕೆಲಸ ಕಾರ್ಯದಲ್ಲಿ ಮುಂದುವರಿಬೇಕಾಗ್ತದೆ. ಇನ್ನು ಐದನೇದಾಗಿ ಹೇಳೋದಾಯಿತು ಅಂತಂದರೆ ನಿರಂತರವಾಗಿರ್ತಕ್ಕಂತಹ ಕಲಿಕೆ. ಹೊಸ ಹೊಸ ವಿಚಾರಗಳನ್ನು, ಹೊಸ ಕಲಿಕೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಹೊಸ ವಿಚಾರಗಳನ್ನು ವಿನಿಮಯ ಮಾಡ್ತಾ ಇದ್ರು. ಹೊಸ ವಿಚಾರಗಳನ್ನು ತಿಳ್ಕೋಬೇಕು ಅನ್ನುವಂತಹ ಒಂದು ಕಾತುರತೆ ಅವರಲ್ಲಿ ಮನೆ ಮಾಡಿತ್ತು. ಅವರು ಗ್ರೋತ್ ಆಗೋದಕ್ಕೆ ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಸಾಮಾಜಿಕವಾಗಿ ಅವರು ಬೆಳವಣಿಗೆಯ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂತಹ ಸೇವೆಯನ್ನು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿದ್ದರು. ತನ್ನ ಕೈಲಿ ಎಷ್ಟಾಗುತ್ತದೆಯೋ ಎಲ್ರಿಗೂ ಕೂಡ ಆರೋಗ್ಯವನ್ನು ಉಚಿತವಾಗಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಸೇವೆಗಳನ್ನು ಕೂಡ ಇವರು ಮಾಡ್ತಾನೆ ಬರ್ತಾ ಇದ್ರು. ಸ್ನೇಹಿತರೆ, ಖಾನ್ ಸರ್ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸ್ತದೆ. ಬಡತನ ಯಶಸ್ಸಿಗೆ ಅಡ್ಡಿ ಅಲ್ಲವೇ ಅಲ್ಲ, ಸೋಲು ಎನ್ನುವುದು ಜೀವನದ ಅಂತ್ಯ ಅಲ್ಲವೇ ಅಲ್ಲ. ಪ್ರತಿದಿನವೂ ಕೂಡ ಒಂದು ಸಣ್ಣ ಹೆಜ್ಜೆಯನ್ನು ಇಟ್ಟರೂ ಕೂಡ, ಒಂದು ಸಣ್ಣ ಪ್ರಯತ್ನವನ್ನು ಪಟ್ಟರೂ ಕೂಡ ದೊಡ್ಡ ಯಶಸ್ಸನ್ನು ತರುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇದೇ ಖಾನ್ ಸರ್ ಅವರ ಜೀವನದ ನಿಜವಾದ ಕತೆ. ಯಶಸ್ಸು ಅನ್ನೋದು ಖಂಡಿತವಾಗಿಯೂ ಕೂಡ ಒಂದು ದಿನದಲ್ಲಿ ಅಥವಾ ಒಂದು ವೀಕಲ್ಲಿ ಸಿಗುವಂಥದ್ದಲ್ಲ. ಯಶಸ್ಸನ್ನು ನಾವು ನಿರಂತರವಾಗಿ ನಮ್ಮ ಜೀವನದಲ್ಲಿ ಪಡ್ಕೊಳ್ಬೇಕು ಅಂತಂದರೆ ಕನ್ಸಿಸ್ಟೆನ್ಸಿಯನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಯಾವುದೇ ಕೆಲಸ ಆದರೂ ಕೂಡ ಕನ್ಸಿಸ್ಟೆನ್ಸಿಯನ್ನು ನಾವು ಮೇಂಟೈನ್ ಮಾಡಿದ್ವಿ ಅಂತಂದರೆ ಜೀವನದಲ್ಲಿ ನಾವು ಅದೇ ಕೆಲಸದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದಾಗಿತ್ತು ಖಾನ್ ಸರ್ ಅವರ ಜೀವನದ ಒಂದಿಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ಸಂಗತಿಯನ್ನು ನಿಮ್ಮ ಮುಂದೆ ತಿಳಿದಿಡುವಂತಹ ಸಣ್ಣ ಪ್ರಯತ್ನ. ನಿಮಗೆ ಈ ವಿಡಿಯೋದಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದ್ರೆ, ಒಂದಿಷ್ಟು ಪ್ರೇರಣೆ ಅನ್ನೋದು ಸಿಕ್ಕಿದ್ರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂತಹ ನಮ್ಮ ಜೀವನಕ್ಕೆ ಪ್ರೇರಣೆಯನ್ನು ನೀಡುವಂತಹ ಕಥೆಗಳನ್ನು ನಿಮ್ಮ ಮುಂದೆ ತಿಳಿದಿಡುವಂತಹ ಕೆಲಸವನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿಯ ಜೀವನವನ್ನು ಕುರಿತು, ಇನ್ನೊಬ್ಬ ಸಾಧಕನ ಜೀವನವನ್ನು ಕುರಿತು ನೆಕ್ಸ್ಟ್ ವಿಡಿಯೋದಲ್ಲಿ ತರುವವರೆಗೂ ಧನ್ಯವಾದ. ಕರುನಾಡಿಗೆ.